ನಮ್ಮ ಪ್ರತಿನಿಧಿ ವೀರೇಂದ್ರ ನೇರ ಸಂಪರ್ಕದಲ್ಲಿ ನ್ಯೂಸ್ ಡೆಸ್ಕ್ನಿಂದ ಇದ್ರ ಬಗ್ಗೆ ಹೆಚ್ಚಿನ ಮಾಹಿತಿ ಕೊಡ್ತಾರೆ. ವೀರೇಂದ್ರ, 1995ರಲ್ಲೂ ಕೂಡ ಇಂಥದ್ದೇ ಪರಿಸ್ಥಿತಿ ಇತ್ತು. ಆಗ ವಿಶೇಷ ಅಧಿವೇಶನ ಕರೆದಿದ್ರು. ಆಗಿನ ಸನ್ನಿವೇಶ ಹೇಗಿತ್ತು, ಆಗಿನ ಸನ್ನಿವೇಶಕ್ಕೂ ಈಗಿನ ಸನ್ನಿವೇಶಕ್ಕೂ ಇರುವಂಥ ವ್ಯತ್ಯಾಸ ಏನು, ಸದ್ಯಕ್ಕೆ ನೀವು ಅದನ್ನು ಹೇಗೆ ವಿಶ್ಲೇಷಿಸ್ತೀರಿ ವೀರೇಂದ್ರ? ರಂಜಿತ್, ವ್ಯತ್ಯಾಸ ಏನು ಅಂದರೆ ನೋಡಿ, ಮೇಲ್ನೋಟಕ್ಕೆ ಕಾಣುವ ವ್ಯತ್ಯಾಸ ರಂಜಿತ್, ಇವೆಲ್ಲವೂ ಕೂಡ ಅದು ಎಸ್ ಎಂ ಕೃಷ್ಣ ಕಾಲದಲ್ಲಾಗಿರ್ಬೋದು, ಬಂಗಾರಪ್ಪನವ್ರ ಕಾಲ ಆಗಿರ್ಬೋದು, ಅಥವಾ ದೇವೇಗೌಡರ ಕಾಲ ಆಗಿರ್ಬೋದು, ಇವೆಲ್ಲವೂ ಕೂಡ 2007ರ ನ್ಯಾಯಾಧಿಕರಣದ ತೀರ್ಪಿನ ಮೊದಲು, ನ್ಯಾಯಾಧಿಕರಣ ತೀರ್ಪು ಕೊಡುವ ಮೊದಲು ಈ ರೀತಿಯ ಹಲವಾರು ಘಟನೆಗಳಿಗೆ ಸಾಕ್ಷಿ ಆಗಿದ್ದೀವಿ ನಾವು. ಅದಾದ ನಂತರ ಆಗಿಲ್ಲ ಅಂತಲ್ಲ, ಆದರೆ ವ್ಯತ್ಯಾಸ ಇದೆ. ನೀವು ಕೇಳಿದ್ರಲ್ಲ ವ್ಯತ್ಯಾಸ, ಅದು ತುಂಬ ಸರಿಯಾಗಿದೆ. ಯಾಕೆ ಅಂತ ಹೇಳ್ತೀನಿ ಕೇಳಿ. 2007ರಲ್ಲಿ ಅದು ಕೂಡ ಕರ್ನಾಟಕ ಏನು ಪೂರ್ಣ ಪ್ರಮಾಣದಲ್ಲಿ ಒಪ್ಕೊಂಡಂತ ಅಲ್ಲ. ಅದೇ ಕಾರಣಕ್ಕಾಗಿ 2018ರ ಸುಪ್ರೀಂ ಕೋರ್ಟೇ ಆವತ್ತಿನ ತೀರ್ಪು, ಸುಪ್ರೀಂ ಕೋರ್ಟ್ನ ತೀರ್ಪೇ ಜಾರಿಯಲ್ಲಿರುವಂಥದ್ದು. ಯಾವುದು 177.25 TMC ನೀರನ್ನು ತಮಿಳುನಾಡಿಗೆ ಕೊಡಬೇಕು ಅಂತ ಇದೆಯಲ್ಲ, ಯಾವಾಗ ನಾರ್ಮಲ್ ಇಯರಲ್ಲಿ. ಅದೇ ಈಗ ಜಾರಿಯಲ್ಲಿರುವಂಥದ್ದು. ಅದ್ಯಾಕಾಯಿತು 177.25 TMC ನೀರು ಅಂದರೆ ಸುಮಾರು 14.5 TMC ನೀರನ್ನು ಕುಡಿಯೋ ನೀರಿಗಾಗಿ ಬಳಕೆ ಮಾಡಿಕೊಳ್ಳಿಕ್ಕೆ ಕರ್ನಾಟಕಕ್ಕೆ ಅಲೋಕೇಶನ್ ಕೊಟ್ಟರು ಅನ್ನುವಂಥ ಹಿನ್ನೆಲೆಯಲ್ಲಿ ನೋಡಿ, ಹಿಂದೆ ಅಲ್ಲ, ಬಂಗಾರಪ್ಪನವ್ರ ಕಾಲ ಆಗಿರ್ಬೋದು, ಅವತ್ತಿನ ನ್ಯಾಯಮಂಡಳಿಯ ತೀರ್ಪಾಗಿರ್ಬೋದು, ಅದಾದ ನಂತರ ದೇವೇಗೌಡರ ಕಾಲ ಆಗಿರ್ಬೋದು, ಅದಾದ ನಂತರ ಎಸ್ ಎಂ ಕೃಷ್ಣ ಕಾಲ ಆಗಿರ್ಬೋದು, ಎಲ್ಲ ಕಾಲದಲ್ಲೂ ಈಗ ಚರ್ಚೆ ಮಾಡಿದ್ವಲ್ಲ ನಾವು, ದೇವೇಗೌಡರ ಕಾಲದಲ್ಲಿ ಜಯಲಲಿತಾ ಹಾಗೂ ದೇವೇಗೌಡರು ಕೂತು ಮಾತುಕತೆ ನಡೆಸಿದ್ದು, PV ನರಸಿಂಹರಾಯರು ಮಧ್ಯಸ್ಥಿಕೆ ವಹಿಸಿದ್ದು, ಅವತ್ತಿನ ಪ್ರಧಾನಮಂತ್ರಿ. ಇವೆಲ್ಲವೂ ಕೂಡ ಮಾತುಕತೆಯ ನಂತರ ಕರ್ನಾಟಕಕ್ಕೆ ಏನೋ ಒಂದು ಸಣ್ಣ ರಿಲೀಫ್ ಸಿಕ್ತು ಅನ್ನುವಂಥದ್ದನ್ನು ನಾವು ಕಾಣಲಿಕ್ಕಾಗಿತ್ತು. ಆದರೆ ಇವತ್ತು ಅದೆಲ್ಲವನ್ನೂ ಮೀರಿ ರಾಜಕೀಯದ ಮೇಲಾಟವೇ ಹೆಚ್ಚಾಗಿದೆ ರಂಜಿತ್. ಆ ಕಾರಣಕ್ಕಾಗಿ ನೋಡಿ, ಮೊನ್ನೆ ಕೂಡ ಒಂದು ಪ್ರಯತ್ನ ನಡೀತು. DK ಶಿವಕುಮಾರ್ ಹಾಗೂ ತಮಿಳುನಾಡಿನ ಮುಖ್ಯಮಂತ್ರಿ ಜೋಸೆಫ್ ವಿಜಯ್ ಮಾತುಕತೆ ನಡೆಸಬೇಕು ಅನ್ನೋಂಥದ್ದೆಲ್ಲ ಸಿದ್ಧ ಆಗಿತ್ತಲ್ಲ, ಇನ್ನೇನು ಅವ್ರು ಬರಬೇಕಿತ್ತು. ಲಾಸ್ಟ್ ಮೂಮೆಂಟಲ್ಲಿ ಸ್ವತಃ DK ಶಿವಕುಮಾರ್ ಅವರೇ ಈಗ ಬರೋದು ಬೇಡ ಅಂತ ಹೇಳಿದ್ರು. ಅಂದರೆ ಅಲ್ಲೂ ಕೂಡ ರಾಜಕೀಯ ಒತ್ತಡ, ತಮಿಳುನಾಡಲ್ಲೂ ಕೂಡ ಇಲ್ಲೂ ರಾಜಕೀಯ ಒತ್ತಡ. ಅಂದರೆ ಮಾತುಕತೆಗೆ ಮುಂದಾದರೆ ರಾಜಕೀಯ ಮೇಲಾಟ ಹೆಚ್ಚಾಗ್ಬಿಡುತ್ತೆ ಅನ್ನುವಂಥ ದೃಷ್ಟಿಕೋನ. ಅವತ್ತಿಗೆ ನೋಡಿ, ಅದು ದೇವೇಗೌಡರು ಮುಖ್ಯಮಂತ್ರಿ ಆಗಿದ್ದಾಗಿರ್ಬೋದು, ಬಂಗಾರಪ್ಪನವ್ರು ಮುಖ್ಯಮಂತ್ರಿ ಆಗಿದ್ದಾಗಿರ್ಬೋದು, ಒಂದು ಸರ್ವಾನುಮತದ ನಿರ್ಣಯ ಅಂಥೇಳಿ ವಿಧಾನಸಭೆಯಲ್ಲಿ ಆಗಿತ್ತು ಅನ್ನುವಂಥದ್ದು. ಅಂದರೆ ಅದಕ್ಕಾಗಿ ವಿಶೇಷ ಅಧಿವೇಶನವನ್ನು ಕೂಡ ಕರೆದದ್ದು ನಡೆದಿತ್ತು. ಹಲವು ಬಾರಿ ಚರ್ಚೆ ಆಗಿದೆ. ನಿಮಗೆ ಗೊತ್ತಿರಲಿ, ಮತ್ತೊಂದು ಇನ್ಸಿಡೆಂಟ್ ಹೇಳ್ತೀನಿ ನಿಮಗೆ ರಂಜಿತ್. 2006ರಲ್ಲಿ ಕಾವೇರಿ ಏನು ಈ ವಿವಾದ ಇದೆಯಲ್ಲ, ಅದೇ ಹಿನ್ನೆಲೆಯಲ್ಲೇ ಒಂದು ವಿಶೇಷ ಅಧಿವೇಶನ ನಡೆಸಿದ್ದು ಆಗಿತ್ತು. ಬಂದ್ ನಡೀತಾ ಇತ್ತು ಹೊರಗಡೆ. ಇವತ್ತು ಕರ್ನಾಟಕ ಬಂದ್ ಕರೆ ಕೊಟ್ಟಿದ್ದಾರಲ್ಲ, ಅದೇ ರೀತಿಯ ಬಂದ್ ಕರೆ ಕೊಟ್ಟಿದ್ದರು. ಹೊರಗಡೆ ಬಂದು ಒಳಗಡೆ ಅಧಿವೇಶನದಲ್ಲಿ ಕಾವೇರಿಯ ಚರ್ಚೆ, ಇಂಥದ್ದಕ್ಕೂ ಎಲ್ಲ ಸಾಕ್ಷಿ ಆಗಿದೆ ಕರ್ನಾಟಕ. ಅಂತಿಮವಾಗಿ ಯಾವಾಗ ನಿಮಗೆ ಸಮಸ್ಯೆ ಬಂದಿದೆ ಅಂತ ನೋಡಿದ್ರೆ, ಯಾವಾಗ ಪ್ರಕೃತಿ ಮುನಿದಿದೆಯೋ ಅವಾಗೆಲ್ಲ ಸಮಸ್ಯೆ ಬಂದಿದೆ. ಬರಗಾಲ ಎದುರಾಗಿದೆಯೋ ಅವಾಗೆಲ್ಲ ಸಮಸ್ಯೆ ಬಂದಿದೆ. ಬರಗಾಲ ಎದುರಾದಾಗ ಅವರಿಗೂ ನೀರು ಬೇಕು, ಕರ್ನಾಟಕಕ್ಕೂ ನೀರು ಬೇಕು, ತಮಿಳುನಾಡಿಗೂ ನೀರು ಬೇಕು. ಹೀಗಾದಾಗ ಇಬ್ಬರಿಗೂ ನೀರಿಲ್ಲದ ಪರಿಸ್ಥಿತಿಯಲ್ಲೇ ಸಂಕಷ್ಟ ಅಂತ ಎದುರಾಗೋದು. ಮತ್ತು ನೋಡಿ, ಸಮಸ್ಯೆ ಯಾಕಾಗ್ತಿದೆ, ನೀವು ನ್ಯಾಯಾಧಿಕರಣದ 2007ರ ತೀರ್ಪನ್ನಾದರೂ ತೆಗೆದುಕೊಳ್ಳಿ, 2018ರ ಸುಪ್ರೀಂ ಕೋರ್ಟ್ ತೀರ್ಪನ್ನಾದರೂ ತೆಗೆದುಕೊಳ್ಳಿ, ಎರಡರಲ್ಲೂ ಕೂಡ ಸಂಕಷ್ಟ ಸೂತ್ರ ಅಂಥೇಳಿ ಮಾಡಿಲ್ಲ ಅವರು. ಸಂಕಷ್ಟ ಸೂತ್ರ ಅಂತೇಳಿ ಒಂದು ರಚನೆ ಮಾಡಿಬಿಟ್ಟಿದ್ರೆ ಈ ಸಮಸ್ಯೆಯೇ ಇರ್ತಾ ಇರಲಿಲ್ಲ ಅನ್ನುವ ಹಿನ್ನೆಲೆಯಲ್ಲಿ ನಾವು ನೋಡಬೇಕಾಗುತ್ತೆ. ಆ ಸಂಕಷ್ಟ ಸೂತ್ರದ ಕೊರತೆಯೇ ಇಷ್ಟೆಲ್ಲ ಸಮಸ್ಯೆ ಆಗಲಿಕ್ಕೆ ಮೂಲ ಕಾರಣ ಆಗಿದೆ ಅನ್ನುವಂಥದ್ದು. ಆ ದೃಷ್ಟಿಯಿಂದ ನೋಡೋದಾದರೆ ಸಹಜವಾಗಿ ಈಗಲೂ ಕೂಡ ಅದೇ, ಈಗ CWB ಮುಂದೆ ಮೊನ್ನೆ ಚರ್ಚೆ ಆದ್ದು ಅದೇ, ಸಂಕಷ್ಟ ಸೂತ್ರ ಅನ್ನುವಂಥದ್ದೊಂದು ಇಲ್ಲ ಅನ್ನುವಂಥದ್ದು ಬಂತು ಅಂಥೇಳಿ. ನೋಡಿ, ನಾವು ಭಾಳಷ್ಟು ಬಾರಿ ಇದನ್ನು ಹೇಳಿದ್ದೀನಿ. ಏನು ಗೊತ್ತಾ ರಂಜಿತ್, ಈ ಹಿಂದೆ ಎಲ್ಲ ಇದ್ದದ್ದೇನು, ಪ್ರಕೃತಿಯೇ ಪರಿಹಾರ, ಮಳೆ ಬಂತು ಅಂದರೆ ಸಮಸ್ಯೆ ನೀಗುತ್ತಪ್ಪ ಅಂಥೇಳಿ. ಆದರೆ ಈ ಸತಿ ಏನಾಯ್ತು ನೋಡಿ, ಮೊದಲ 2 ತಿಂಗಳು ಮಳೆ ಬರಲಿಲ್ಲ, ಇತ್ತೀಚೆಗೆ ಮಳೆ ಬರಲಿಕ್ಕೆ ಸ್ಟಾರ್ಟ್ ಆಯಿತು. ಮಳೆ ಬರಲಿಕ್ಕೆ ಶುರು ಆದ ಮೇಲೆ ಸಮಸ್ಯೆ ಶುರು ಆಯಿತು. ಒಂದು ಕಡೆ ಕೇಂದ್ರಕ್ಕೆ ನಾವು ಬರ ಪರಿಹಾರವನ್ನು ಕೂಡ ಕೇಳುವಂಥ ಪರಿಸ್ಥಿತಿ, ಯಾಕೆಂದರೆ ಮಳೆ ಬರ್ತಿದೆ ಅಂತ ಹೇಳ್ತಾರೆ ಈಗ ಕೇಂದ್ರದ ಅಧಿಕಾರಿಗಳು ಬಂದರೆ. ಈ ಕಡೆ ತಮಿಳುನಾಡು ಏನು ಹೇಳ್ತಾ ಇದೆ, ನೋಡಿ ಮಳೆ ಬರ್ತಾ ಇದೆ, ನೀರು ಕೊಡಬೇಕು ಅಂತ ಕೇಳುತ್ತೆ. ತಡವಾಗಿ ಮಳೆ ಬಂದಿದ್ದೇ ಸಮಸ್ಯೆ ಆಯಿತು ಅಂತ ನಾನು ಮೊನ್ನೆ ಕೂಡ ಈ ಉದಾಹರಣೆ ಕೊಡ್ತಾ ಇದ್ದೆ. ನೀವು ನೋಡಿರ್ಬೋದು ರಂಜಿತ್, H2O ಫಿಲಮ್ ಉಪೇಂದ್ರ ಅವ್ರು ಮಾಡಿರುವಂಥದ್ದು, ಅವ್ರದ್ದೇ ಕತೆ ಅದು. ಆ H2O ಸಿನಿಮಾದಲ್ಲಿ ಕ್ಲೈಮ್ಯಾಕ್ಸಲ್ಲಿ ಅವ್ರು ಕೊಟ್ಟಂಥ ಪರಿಹಾರವೂ ಅದೇ. ಸಯಾಮಿ ಅವಳಿಗಳು ಬಂದಾಗ ಪ್ರಕೃತಿಯ ಪರಿಹಾರ, ಮಳೆ ಬರುತ್ತೆ ಕ್ಲೈಮ್ಯಾಕ್ಸಲ್ಲಿ, ಮಳೆಯ ಪರಿಹಾರ ಅಂತ. ಇಲ್ಲಿಯವರೆಗೂ ಅದನ್ನೇ ನಂಬ್ಕೊಂಡಿದ್ರು. ಆದರೆ ಈ ಬಾರಿ ಎಂಥ ಟ್ರಿಕ್ಕಿ ಸಿಚುಯೇಷನ್ ಅಂದರೆ, 2 ತಿಂಗಳು ಬರಗಾಲ, ಈಗ ಮಳೆ ಬರಲಿಕ್ಕೆ ಸ್ಟಾರ್ಟ್ ಆಯಿತು. ಕೇಂದ್ರದ ಬಳಿ ಪರಿಹಾರ ಕೇಳುವ ಹಾಗೆಯೂ ಇಲ್ಲ. ಇತ್ತ ತಮಿಳುನಾಡು ನೀರು ಕೊಡಿ ಅಂಥೇಳಿ ಈಗ CWMA ಮುಂದೆ, ಸುಪ್ರೀಂ ಕೋರ್ಟ್ ಮುಂದೆ ಹೋಗ್ಬಿಟ್ಟಿದೆ. ಏನು ಮಾಡಬೇಕು ಇಂಥ ಪರಿಸ್ಥಿತಿಯಲ್ಲಿ? ಸಹಜವಾದಂಥ ಒಂದು ಸಮಸ್ಯೆ ಈಗ ಎದುರಾಗಿದೆ. ಬಹುಶಃ ಉಪೇಂದ್ರ ಅವರೇನಾದರೂ H2O 2 ಸಿನಿಮಾ ಮಾಡ್ತಾರಾ ನೋಡಬೇಕು. ಆದರೆ ಅದೇ ಸೀರಿಯಸ್ ನೋಟ್, ಖಂಡಿತವಾಗಿಯೂ ಇಂಥ ವಿಚಾರವನ್ನು, ಕಾವೇರಿಯಂತಹ ವಿಚಾರ ಸಮಸ್ಯೆಗಳು ಎದುರಾದಾಗ ಪರಸ್ಪರ ಮಾತುಕತೆ ಅನ್ನೋದು ಬಹಳ ಮುಖ್ಯ. ರಾಜಕೀಯವನ್ನು ಮೀರಿ ಆಲೋಚನೆ ಮಾಡಿ ಪರಿಹಾರವನ್ನು ಕಂಡುಕೊಳ್ಳಲಿಕ್ಕೆ ಸಾಧ್ಯ. ಆದರೆ ಇಬ್ಬರೂ ಕೂಡ ನಿಜಕ್ಕೂ ಕೂಡ ವಾಸ್ತವದ ಸ್ಥಿತಿ ಏನಿದೆ, ಎಲ್ಲಿ ಕುಡಿಲಿಕ್ಕೆ ನೀರು ಬೇಕಾಗಿದೆ. ಯಾಕಂದರೆ ತಮಿಳುನಾಡಿನ 3 ಡ್ಯಾಮ್ಗಳಿದೆ ರಂಜಿತ್. ನೀವು ಹೇಳ್ತೀನಿ ನೋಡಿ, ಒಂದು ಅಮರಾವತಿ,
ಭವಾನಿ ಸಾಗರ್, ಮೆಟ್ಟೂರು ಡ್ಯಾಮ್ 48.45 TMC ನೀರಿದೆ ಅಲ್ಲಿ. ಮತ್ತು ಈಶಾನ್ಯ ಮುಂಗಾರು ಬರುತ್ತೆ ನೋಡಿ, ತಮಿಳುನಾಡಿಗೆ ಅದೊಂದು ವರ. ಅವರಿಗೆ ಮುಂಗಾರು, ನಮಗೆ ಒಂದೇ ಮುಂಗಾರು, ಕರ್ನಾಟಕಕ್ಕೆ ಒಂದೇ ಮುಂಗಾರು, ತಮಿಳುನಾಡಿನಲ್ಲಿ 2 ಮುಂಗಾರು ಬರುತ್ತೆ. ಅದು 200 TMC ನೀರು ತಂದು ಕೊಡುತ್ತೆ ರಂಜಿತ್. ನೀವು ಲೆಕ್ಕ ಹಾಕಿ, 48 TMC ಆಲ್ರೆಡಿ ಇದೆ, 200 TMC ಅವರಿಗೆ ಈಶಾನ್ಯ ಮುಂಗಾರಿನಿಂದ ಮುಂದಿನ ತಿಂಗಳು ಬರುತ್ತೆ ಅವರಿಗೆ. ಮತ್ತು ಅವರಿಗೆ ಗ್ರೌಂಡ್ ವಾಟರ್ ಒಂದು 20 TMC ಸಿಗುತ್ತೆ, ನಿಮಗೆ ಗೊತ್ತಿರಲಿ. ಮತ್ತು ಕಾವೇರಿ ಇಲ್ಲಿಂದ ತಮಿಳುನಾಡಿಗೆ ಹೋಗುತ್ತಲ್ಲ ರಂಜಿತ್, ಅದು ಡೆಲ್ಟಾ ಆಗಿ ಡಿವೈಡ್ ಆಗುತ್ತೆ, ಅದರಿಂದನೂ ಅವ್ರಿಗೆ ಒಂದು 20 TMC ನೀರು ಸಿಗುತ್ತೆ. ಸೊ ಇವೆಲ್ಲವೂ ಕೂಡ ಅವ್ರಿಗೆ ಅಡ್ವಾಂಟೇಜ್ ಇದೆ. ಅದೇ ಕಾರಣಕ್ಕಾಗಿ ನೋಡಿ, ಸ್ವಲ್ಪ ವೆಯ್ಟ್ ಮಾಡಿ. ಅಂದರೆ ಕರ್ನಾಟಕ ಹೇಳ್ತಿರೋದೇನೆಂದರೆ, ನೀರು ಕೊಡೋದಿಲ್ಲ ಅಂತಲ್ಲ, ನೀರು ಕೊಡೋಣ, ಆದರೆ ಸಮಯ ಇದಲ್ಲ, ಕಾದು ನೋಡೋಣ. ಬರಗಾಲದ ಪರಿಸ್ಥಿತಿ ಇನ್ನೂ ಎಷ್ಟರ ಮಟ್ಟಿಗೆ ಭೀಕರತೆಗೆ ಹೋಗುತ್ತಾ ನಮಗೆ ಅಂದಾಜಿಲ್ಲ. ವೆಯ್ಟ್ ಮಾಡೋಣ. ನಿಮಗೆ ಇನ್ನೂ ಒಂದು ಮುಂಗಾರು ಬರುವಂಥ ಸಾಧ್ಯತೆ ಇದೆ, ಮಾನ್ಸೂನ್ ಇನ್ನೊಂದು ಬರುತ್ತೆ, ನಿಮಗೆ ಎಷ್ಟು ನೀರು ಸಿಗುತ್ತೆ ಅಂತಲೇ ನೋಡೋಣ. ಅದಾದ ನಂತರ ನೀವು ಇರುವಂಥ ನೀರನ್ನು ಬಳಸ್ಕೊಳ್ತಾ ಇರಿ. 48 TMC ನೀರಿದೆ. ನಾವು ಕೂಡ ಅದನ್ನು ಬೆಳಕ್ಕೆ ಕೊಡ್ತಾ ಇಲ್ಲ. ಯಾವುದೇ ರೈತರಿಗೆ ಬಿತ್ತನೆ ಮಾಡಲಿಕ್ಕೆ ಬೇಡ ಅಂತೇಳಿ ಕರ್ನಾಟಕದ ಮುಖ್ಯಮಂತ್ರಿಗಳು ಹೇಳಿದ್ದಾರೆ, ಬೆಳೆ ಕೊಡ್ತಾ ಇಲ್ಲ. ಕರ್ನಾಟಕ ಕೂಡ ಅದನ್ನು ಕುಡಿಯುವ ನೀರಿಗಾಗಿ ಸಂಗ್ರಹಿಸಿಟ್ಕೊಂಡಿದೆ ಅನ್ನೋದನ್ನು ಕರ್ನಾಟಕ ಅಧಿಕಾರಿಗಳು ಹೇಳ್ತಾ ಇರುವಂಥದ್ದು.